ಓದುವ ಪಾಲಕರೇ, ಅಂತೋಣಿಯವರೇ ನಮೋ ನಮೋ. ಪ್ರೀತಿಯ ಪ್ರತಿರೂಪವೇ ಶಿರಬಾಗಿ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನೆ ಇರಲಿ. ಸಂತ ಅಂತೋಣಿಯವರ ಧಾರ್ಮಿಕ ಭಕ್ತಿ ಶ್ರದ್ಧೆಯಲ್ಲಿ ಭಾಗವಹಿಸುತ್ತಿರುವ ನಾವು ಇಂದು ಎಲ್ಲ ಧಾರ್ಮಿಕ ಮುಖಂಡರಿಗಾಗಿ ಪ್ರಾರ್ಥಿಸೋಣ. ವಿಶ್ವಗುರುಗಳಿಗಾಗಿ, ಧರ್ಮಾಧ್ಯಕ್ಷರುಗಳಿಗಾಗಿ, ಯಾಜಕರಿಗಾಗಿ ಹಾಗೂ ಗುರು ಅಭ್ಯರ್ಥಿಯ ಮಂದಿರದಲ್ಲಿ ಇರುವಂತಹ ಎಲ್ಲ ಶಿಕ್ಷಕ ವೃಂದದವರಿಗಾಗಿ ಮತ್ತು ತರಬೇತಿ ಕೊಡುವ ಇತರ ಗುರು ಅಭ್ಯರ್ಥಿಗಳನ್ನು ಸಿದ್ಧಪಡಿಸುವ ಎಲ್ಲ ಧಾರ್ಮಿಕ ಮುಖಂಡರಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ಅವರಿಗೆ ಶಕ್ತಿಯನ್ನು, ಕೃಪೆಯನ್ನು, ಆಶೀರ್ವಾದವನ್ನು ದಯಪಾಲಿಸಿ ಅವರು ಮುಂಬರುವ ಭವಿಷ್ಯದ ಧರ್ಮಸಭೆಯನ್ನ ಕಟ್ಟುವ ಕೈಂಕರ್ಯವನ್ನ ಹೊಂದಿದ್ದಾರೆ ಎನ್ನುವಂಥದ್ದನ್ನು ಮನಗಾಣಲು ಬೇಕಾಗಿರುವ ವರಪ್ರಸಾದಗಳಿಗಾಗಿ ಪ್ರಾರ್ಥಿಸೋಣ. ಸಂತ ಅಂತೋಣಿಯವರು ಈ ಭಿನ್ನಹಗಳಿಗಾಗಿ ವಿಶೇಷವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿ ಅವರು ತಮ್ಮ ಈ ಜವಾಬ್ದಾರಿಯನ್ನು ಮನಗಂಡು ತಮ್ಮನ್ನೇ ದೇವರ ಮತ್ತು ಧರ್ಮಸಭೆಯ ಸೇವೆಗೆ ಇನ್ನೂ ಹೆಚ್ಚಾದ ಶ್ರದ್ಧೆಯೊಂದಿಗೆ ಮೀಸಲಾಗಿರಿಸಿಕೊಳ್ಳುವ ಕೃಪೆಗಾಗಿ ಸಂತ ಅಂತೋಣಿಯವರು ಮಧ್ಯಸ್ಥಿಕೆ ವಹಿಸಲೆಂದು ಭಕ್ತಿಯಿಂದ ಸಂತ ಅಂತೋಣಿಯವರ ಜೀವನಾಧಾರಿತ ಚಿಂತನೆಗಳಿಗೆ ಆತ್ಮೀಯ ಸ್ವಾಗತ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿನ್ನೆ ದಿನ ಹೇಗೆ ಸಂತ ಅಂತೋಣಿಯವರ ಜೀವನದಲ್ಲಿ ರಾಜಕೀಯವಾದ ಹಿನ್ನೆಲೆಯು ಒಂದು ಮಹತ್ತರವಾದಂತಹ ಪಾತ್ರವನ್ನು ವಹಿಸಿತು ಅನ್ನುವಂಥದ್ದನ್ನ ನಿನ್ನೆ ನಾವು ಅವಲೋಕನ ಮಾಡಿದ್ದೇವೆ. ಇಂದು ಕೊಯಿಂಬ್ರಾದಲ್ಲಿ ಅವರು ಇದ್ದಂತಹ ಸಂದರ್ಭದಲ್ಲಿ ನಡೆದ ಘಟನೆಗಳು ಮತ್ತು ಅವುಗಳಿಂದ ಸಂತ ಅಂತೋಣಿಯವರ ಮೇಲೆ ಉಂಟಾದ ಪ್ರಭಾವ, ಈ ಅಂಶವನ್ನ ಕುರಿತು ಧ್ಯಾನಿಸೋಣ. ಆತ್ಮೀಯ ಸಹೋದರ ಸಹೋದರಿಯರೇ, 2 ದಿನಗಳ ಹಿಂದೆ ನಾನು ನಿಮಗೆ ಸಂತ ವಿನ್ಸೆಂಟರ ಸನ್ಯಾಸ ಮಠದಲ್ಲಿ ನಡೆದ ಘಟನೆಗಳನ್ನ ಹೇಳುವಾಗ ನಿಮ್ಮ ನೆನಪಿನಲ್ಲಿದ್ದರೆ ನಾನು ಹೇಳಿದ್ದೆ, ಅಲ್ಲಿ ಹೇಗೆ ಅವರನ್ನ ವಿಚಲಿತಗೊಳಿಸುವುದಕ್ಕಾಗಿ ಕೆಲವು ಯುವಕ ಯುವತಿಯರು ಬೇರೆ ಬೇರೆ ವಿಧವಾದಂತಹ ಉಪಾಯಗಳನ್ನ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ನಾನು ನಿಮಗೆ ಹೇಳಿದ್ದೆ. ಆ ಕಾರಣದಿಂದ ಅವರು ಅಲ್ಲಿಂದ ಜಾಗವನ್ನ ಬದಲಾಯಿಸಿ ಅವರು ಕೊಯಿಂಬ್ರಾದಲ್ಲಿ ಇದ್ದಂತಹ ಸಂತ ಅಗಸ್ತೀನರ ಸಭೆಗೆ ಸೇರ್ಕೊಂಡ್ರು ಅನ್ನುವಂಥದ್ದನ್ನ ನಾನು ಮೊನ್ನೆ ನಿಮಗೆ ಹೇಳಿದ್ದೇನೆ. ಇಂದು ಕೊಯಿಂಬ್ರಾದಲ್ಲಿ ಇದ್ದಾಗ, ಅದರಲ್ಲೂ ಸಂತ ಅಂತೋಣಿಯವರು ಅಲ್ಲಿದ್ದಂತಹ 2ನೇ ವರ್ಷದಲ್ಲಿ ನಡೆದಂತಹ ಮುಖ್ಯ ಘಟನೆಗಳು ಅಂದ್ರೆ 1212ನೇ ಇಸ್ವಿ ಅಥವಾ 1213ನೇ ಇಸ್ವಿಯಲ್ಲಿ ನಡೆದ ಘಟನೆಗಳು ಅದೇನು ಅಂತ ಹೇಳಿದ್ರೆ, ಈ ಕೊಯಿಂಬ್ರಾದಲ್ಲಿ ಯಾವಾಗ ಅವರು 1 ವರ್ಷ ಜೀವನವನ್ನು ನಡೆಸ್ತಾರೆ, ಅಲ್ಲಿ ನಡೀತಾ ಇರುವಂತಹ ಎಲ್ಲಾ ಅಂಶಗಳನ್ನ ಅವರು ಗಮನಿಸುವುದಕ್ಕೆ ಪ್ರಾರಂಭಿಸ್ತಾರೆ. 1 ವರ್ಷದ ನಂತರ ಅವರಿಗೆ 2ನೇ ವರ್ಷವಾದಂತಹ ಸಂದರ್ಭದಲ್ಲಿ ಅವರು ಅಲ್ಲಿ ಇದ್ದಂತಹ ನ್ಯೂನತೆಗಳನ್ನ ಗಮನಿಸುವುದಕ್ಕೆ ಆರಂಭಿಸ್ತಾರೆ. ಆ ನ್ಯೂನತೆಗಳು ಯಾವುವು ಅಂತ ಹೇಳಿದ್ರೆ, ಆ ಸನ್ಯಾಸ ಮಠದ ಮುಖ್ಯಸ್ಥರ ವೈಭವದ ಜೀವನ, ಅವರಿಗೆ ಇದ್ದಂತ ಅಧಿಕಾರ ಎಂತದ್ದು ಅಂತ ಹೇಳಿದ್ರೆ, ಅವರು ಒಮ್ಮೆ ಒಂದು ನಿರ್ಧಾರವನ್ನ ಮಾಡಿದ್ರೆ ಯಾರೂ ಸಹ ಆ ನಿರ್ಧಾರಕ್ಕೆ ವಿರುದ್ಧವಾಗಿ ಮಾತನಾಡುವಂತಿರಲಿಲ್ಲ. ಅಷ್ಟೇ ಅಲ್ಲ, ಅವರಿಗೆ ಯಾವುದೇ ವಿಧವಾದಂತಹ ಧರ್ಮಾಧ್ಯಕ್ಷರ ಸರಹದ್ದುಗಳು ಇರಲಿಲ್ಲ, ಯಾವ ಬೌಂಡ್ರಿಗಳು ಇರಲಿಲ್ಲ. ಎಪಿಸ್ಕೋಪಲ್ ಜೂರಿಸ್ಡಿಕ್ಷನ್ ಅಂತ ಹೇಳಿ ಆಂಗ್ಲ ಭಾಷೆ ಹೇಳ್ತಾರೆ. ಯಾವ ಸರಹದ್ದುಗಳು ಇರಲಿಲ್ಲ. ಅಷ್ಟೇ ಅಲ್ಲ, ಈ ಸನ್ಯಾಸ ಮಠದಲ್ಲಿ ಇರುವಂತಹ ಅಥವಾ ಮುಖ್ಯಸ್ಥರ ಅಧಿಕಾರ ಎಷ್ಟಿತ್ತು ಅಂತ ಹೇಳಿದ್ರೆ, ಅವರು ಧರ್ಮಾಧ್ಯಕ್ಷರಂತೆ ಉಂಗುರವನ್ನ ತೊಡಬಹುದಾಗಿತ್ತು ಮತ್ತು ಧರ್ಮಾಧ್ಯಕ್ಷರಂತೆ ತಲೆಗೆ ಕಿರೀಟವನ್ನ, ಅಥವಾ ಆ ಕಾಲದಲ್ಲಿ ಆಂಗ್ಲ ಭಾಷೆಯಲ್ಲಿ ಅದನ್ನ ಮೈಟರ್ ಅಂತ ಕರೀತಾರೆ, ಅದನ್ನ ಅವರು ಹಾಕಿಕೊಳ್ಳುವಂತಹ ಅವಕಾಶವು ಅವರಿಗೆ ಕಲ್ಪಿಸಲ್ಪಟ್ಟಿತ್ತು. ಅಷ್ಟೇ ಅಲ್ಲ, ಅವರು ಒಬ್ಬ ಧರ್ಮಾಧ್ಯಕ್ಷರಂತೆ ಕೈಯಲ್ಲಿ ಕುರಿಗಾಹಿಯ ಕೋಲನ್ನ ಹಿಡಿದು ಅವರು ಮೇಷಪಾಲಕನಂತೆ ನಡೆಯುವ ಅಧಿಕಾರವನ್ನು ಹೊಂದಿದ್ರು. ಮತ್ತು ಅವರು ಈ ಧರ್ಮಯುದ್ಧಗಳಿಗೆ ಅಂತ ಹೇಳಿ ಹೋಗುವಾಗ, ಧರ್ಮಯುದ್ಧಗಳಿಗೆ ಹೋಗಿ ಗೆದ್ದ ಸ್ಥಳಗಳಲ್ಲಿ 2 ರಾಜರುಗಳು ತಾವು ತಮ್ಮ ಜೀವನವನ್ನು ಬದಲಾಯಿಸಿಕೊಂಡ್ರಂತೆ, ಕ್ರೈಸ್ತರಾದ್ರಂತೆ. ಅಷ್ಟೇ ಅಲ್ಲ,
ಆ ಕ್ರೈಸ್ತರಾದ ಆ ಇಬ್ಬರು ಮೂರ್ಸ್ ರಾಜರುಗಳಲ್ಲಿ ಒಬ್ಬರು ಈ ಸಂತ ಅಗಸ್ತೀನರ ಸಭೆಗೆ ಸೇರ್ಕೊಂಡು ಅವರು ಸತತವಾದಂತಹ ಕ್ಯಾನನ್ಸ್ ರೆಗ್ಯುಲರ್ ಅಂತ ಹೇಳಿದ್ದೆ ಅಲ್ವಾ, ಸತತವಾದ ವ್ರತವನ್ನ ಮಾಡ್ತಾರೆ. ಇನ್ನೊಬ್ಬರು ಹಾಗೆ ಶ್ರೀ ಸಾಮಾನ್ಯ ವ್ರತವನ್ನ ಮಾಡಿ ಸಭೆಯಲ್ಲಿ ಉಳಿತಾರೆ. ಹೀಗೆ ಅವರ ಪ್ರಭಾವ ಆ ರೀತಿಯಲ್ಲಿತ್ತು ಅನ್ನುವಂಥದ್ದನ್ನ ನಾವು ಇಲ್ಲಿ ಅವಲೋಕನ ಮಾಡೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ಇದರೊಂದಿಗೆ ಪ್ರತಿಯೊಬ್ಬ ಅಗಸ್ತೀನರ ಸಭೆಗೆ ಸೇರಿದ ಕ್ಯಾನನ್ಸ್ ರೆಗ್ಯುಲರ್ ಸದಸ್ಯನು ತನ್ನ ಇತರ ಧಾರ್ಮಿಕ ವ್ರತಗಳೊಂದಿಗೆ, ಇತರ ಧಾರ್ಮಿಕ ವ್ರತಗಳು ಅಂತ ಹೇಳಿದ್ರೆ ಬ್ರಹ್ಮಚರ್ಯ, ಬಡತನ ಮತ್ತು ವಿಧೇಯತೆ ಎನ್ನುವ ಧಾರ್ಮಿಕ ವ್ರತಗಳ ಜೊತೆಗೆ ಸ್ಥಿರತೆ ಅನ್ನುವಂತಹ ವ್ರತವನ್ನು ಮಾಡಬೇಕಾಗಿತ್ತು. ಆ ಸ್ಥಿರತೆ ಅನ್ನುವಂತ ವ್ರತ ಯಾವುದು ಅಂತ ಹೇಳಿದ್ರೆ ಒಂದು ಜಾಗದಲ್ಲಿ ಸ್ಥಿರವಾಗಿ ನಿಲ್ಲುವಂತಹ ವ್ರತ. ಅಂದರೆ ಯಾವುದೇ ಕಾರಣಕ್ಕೂ ಜಾಗದಿಂದ ಜಾಗಕ್ಕೆ ನಾನು ಬದಲಾಗುವುದಿಲ್ಲ, ನಾನು ಸ್ಥಿರವಾಗಿ ಒಂದೇ ಜಾಗದಲ್ಲಿ ಇರುತ್ತೇನೆ ಅಂತ ಹೇಳಿ ಒಂದು ವ್ರತವನ್ನು ಮಾಡಬೇಕು. ಆ ಸ್ಥಿರತೆ ಅನ್ನುವಂತಹ ವ್ರತವನ್ನು ಮಾಡಬೇಕಾಗಿತ್ತು. ಆತ್ಮೀಯ ಸಹೋದರ ಸಹೋದರಿಯರೇ, ಈ ವ್ರತವನ್ನ ಕುರಿತು ಹೇಳುವುದು ಯಾಕೆ ಅನ್ನುವಂಥದ್ದನ್ನ ಚಿಂತನೆಯ ಕೊನೆಯ ಭಾಗದಲ್ಲಿ ನಾವು ನೋಡೋಣ. ಈ ವ್ರತದಿಂದ ವಿಮೋಚನೆ ಪಡೆಯಬೇಕಾದ್ರೆ ಆತನು ತನ್ನ ಸನ್ಯಾಸ ಮಠದ ಮುಖ್ಯಸ್ಥರಿಂದ ಮತ್ತು ಆ ಸನ್ಯಾಸ ಮಠದಲ್ಲಿರುವಂತಹ ಎಲ್ಲಾ ಸದಸ್ಯರಿಂದ ಅನುಮತಿ ಪಡೆಯದೆ ಆತನು ಅಲ್ಲಿಂದ ಮತ್ತೊಂದು ಜಾಗಕ್ಕೆ ಹೋಗಲು ಸಾಧ್ಯವಿರಲಿಲ್ಲ. ಹೀಗೆ ಈ ಸಾಂತಕ್ರೂಸ್ ಅನ್ನುವಂತಹ ಸನ್ಯಾಸ ಮಠ ತನ್ನದೇ ಆದಂತಹ ವೈಭವದಲ್ಲಿ ಮೆರೆಯುವಂತಹ ಸಂದರ್ಭದಲ್ಲಿ ಸಂತ ಅಂತೋಣಿಯವರು ಅಲ್ಲಿ ಹೋಗಿ ಒಬ್ಬ ಸದಸ್ಯರಾಗ್ತಾರೆ. ಸದಸ್ಯರಾದಾಗ ಅವರು ಸಂತ ವಿನ್ಸೆಂಟರ ಸಭೆಯಲ್ಲಿ ಅನುಭವಿಸಿದ್ದಕ್ಕಿಂತಲೂ ಹೆಚ್ಚಿನ ಮಾನಸಿಕ ಕ್ಲೇಶವನ್ನ ಅಲ್ಲಿ ಅನುಭವಿಸಿದ್ರು ಅಂತ ಹೇಳಿ ಪೆರೆಕೊಲೆಬಾತ್ ಅವರು ಬರೀತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಇಡೀ ಸನ್ಯಾಸ ಮಠವು, ಸಾಂತಕ್ರೂಸ್ ಸನ್ಯಾಸ ಮಠವು ಹೀಗೆ ಬರೀ ಅಧಿಕಾರ ವೈಭವ ಮಾತ್ರವಲ್ಲ, ಬದಲಿಗೆ ಅಲ್ಲಿ ಅಪಾರ ಆಸ್ತಿಯ ವೈಭವವೂ ಇತ್ತಂತೆ. ಅದರಲ್ಲೂ ವಿಶೇಷವಾಗಿ ಮೊದಲನೆಯ ಸಾಂಚೋ ಎನ್ನುವಂತಹ ಅರಸನು, ಅಫೋನ್ಸೋ, ಇವರೆಲ್ಲರೂ ತಮ್ಮ ಬೊಕ್ಕಸಗಳಿಂದ ಅಪಾರವಾದಂತಹ ಹಣವನ್ನ, ಧನವನ್ನ ಮತ್ತು ಇನ್ನಿತರ ಐಶ್ವರ್ಯವನ್ನ ಈಗಾಗಲೇ ಅವರು ಈ ಸನ್ಯಾಸ ಮಠಕ್ಕೆ ಕಳಿಸಿದ್ರಂತೆ. ಹೀಗಾಗಿ ಈ ಸನ್ಯಾಸ ಮಠಕ್ಕೆ ಸೇರ್ತಾ ಇದ್ದಂತಹ ವ್ಯಕ್ತಿಗಳಲ್ಲಿ ಲೋಕವನ್ನ ತ್ಯಜಿಸುವಂತಹ ವ್ಯಕ್ತಿಗಳು ಸೇರ್ತಾ ಇರಲಿಲ್ಲ. ಬದಲಿಗೆ ಈ ಅಧಿಕಾರ ಲಾಲಸೆ ಮತ್ತು ಐಶ್ವರ್ಯ ಭೋಗದ ಮೇಲಿನ ವ್ಯಾಮೋಹ ಹೊಂದಿದ್ದ ಎಷ್ಟೋ ವ್ಯಕ್ತಿಗಳು ಬಂದು ಅಲ್ಲಿ ಸೇರ್ಕೊಳ್ತಾ ಇದ್ರಂತೆ. ಅಂದ್ರೆ ಆ ವೈಭವ ಬೇಕು, ಆ ಅಧಿಕಾರ ಬೇಕು ಅನ್ನುವಂತ ಕಾರಣಕ್ಕಾಗಿ ಅವರು ಅಲ್ಲಿ ಈ ಸನ್ಯಾಸ ಮಠದಲ್ಲಿ ಸೇರ್ತಾ ಇದ್ರು ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕು. ಹೀಗೆ ಅಧಿಕಾರ ವ್ಯಾಮೋಹ ಮತ್ತು ಹಣ ಮತ್ತು ಐಶ್ವರ್ಯದ ಮೇಲಿನ ದಾಹದೊಂದಿಗೆ ಈ ಸನ್ಯಾಸ ಮಠವನ್ನ ಸೇರಿಕೊಂಡು ಅಲ್ಲಿ ಸತತವಾದಂತಹ ವ್ರತವನ್ನ ಸ್ವೀಕರಿಸಿದಂತಹ ಕ್ಯಾನನ್ಸ್ ರೆಗ್ಯುಲರ್ ಅಲ್ಲಿ ಒಬ್ಬನು ಜಾವೋ ಸೆಜಾರ್ ಅಂತ ಹೇಳಿ, ಈ ಜಾವೋ ಸೆಜಾರ್ ಅನ್ನುವಂಥವನು ಈ ಸಭೆಯ ಮುಖ್ಯಸ್ಥನಾಗ್ತಾನೆ 1205ನೇ ಇಸ್ವಿಯಲ್ಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಆತನ ಈ ವೈಭವ ಯಾವ ಹಂತಕ್ಕಿತ್ತು ಅಂತ ಹೇಳಿದ್ರೆ 1211ನೇ ಇಸ್ವಿಯಲ್ಲಿ 3ನೇ ಇನ್ನಸೆಂಟರು ಇವನ ವಿರುದ್ಧವಾಗಿ ಒಂದು ಪತ್ರವನ್ನ ರೋಮ್ನಿಂದ ಬರೆದು ಕಳಿಸ್ತಾರೆ. ನಿನ್ನ ಈ ವೈಭವಯುತವಾದಂತಹ, ನಿನ್ನ ಈ ಭೋಗ ಲಾಲಸೆಯ ಜೀವನ ನನಗೆ ಇಲ್ಲಿ ರೋಮ್ನಲ್ಲಿ ಕೇಳಿ ಬರುತ್ತಿದೆ, ಆದ್ದರಿಂದ ನಿನ್ನ ಮಾರ್ಗವನ್ನು ಬದಲಾಯಿಸು ಅಂತ ಹೇಳಿ ಅವರು ಬರೆದಿದ್ರಂತೆ. ಅಷ್ಟೇ ಅಲ್ಲ, 1221ನೇ ಇಸ್ವಿಯಲ್ಲಿ ವಿಶ್ವಗುರುಗಳಾಗಿದ್ದಂತಹ 3ನೇ ಹೊನೋರಿಯಸ್ ಅನ್ನುವಂಥವರು ಕೂಡ ಆತನ ಈ ವೈಭೋಗದ ಜೀವನವನ್ನ ಕುರಿತು ಬರೀತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇದನ್ನೆಲ್ಲ ಸಂತ ಅಂತೋಣಿಯವರು ನೋಡ್ತಾ ಇದ್ರು. ನೋಡಿದ ಸಂತ ಅಂತೋಣಿಯವರಿಗೆ ನಾನು ಬಂದಿದ್ದು ಈ ಜೀವನಕ್ಕ ಅನ್ನುವಂತಹ ಒಂದು ಪ್ರಶ್ನೆ ಅವರ ಮನಸ್ಸಿನಲ್ಲಿ ಹೇಳ್ತದೆ. ಯಾವಾಗ ಅವರ ಮನಸ್ಸಿನಲ್ಲಿ ಈ ಪ್ರಶ್ನೆ ಹೇಳ್ತದೆ, ಅವರು ಈ ಅಧಿಕಾರದಿಂದ, ಈ ವೈಭವಯುತವಾದ ಜೀವನದಿಂದ, ಐಶ್ವರ್ಯ ತುಂಬಿದ ಜೀವನದಿಂದ ಅವರು ದೂರ ಹೋಗ್ಬೇಕು ಅಂತ ಹೇಳಿ ಸನ್ಯಾಸ ಮಠಕ್ಕೆ ಸೇರಿದ್ರೆ ಅಲ್ಲೇ ಈ ಮಾನಸಿಕ ಕ್ಲೇಶ ಎಷ್ಟಿತ್ತು ಅಂತ ಹೇಳಿದ್ರೆ, ಐಶ್ವರ್ಯಕ್ಕಾಗಿ ದುಡಿಯುವವರು ಅಥವಾ ಅಧಿಕಾರ ವ್ಯಾಮೋಹವನ್ನು ಹೊಂದಿದ್ದವರೇ ಅಲ್ಲಿ ಬಂದು ಸತತವಾದಂತಹ ವ್ರತವನ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಅವರೇ ಮುಖ್ಯಸ್ಥರಾಗಿ ಬೇರೊಂದು ಕಡೆಗೆ ಈ ಸಭೆಯನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದನ್ನ ನೋಡಿ ಸಂತ ಅಂತೋಣಿಯವರಿಗೆ ಆಘಾತವಾಗ್ತದೆ.
ಆದ್ದರಿಂದ ಸಂತ ಅಂತೋಣಿಯವರು ತಾವು ಮಾಡಿದ್ದ ಸ್ಥಿರತೆಯ ವಾಗ್ದಾನವನ್ನ ಅಲ್ಲಿ ಮುರಿಯುವುದಕ್ಕೆ ಅವರು ಅನುಮತಿಯನ್ನ ಕೇಳ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಆಗಲೇ ಹೇಳಿದ್ದೆ ನಾನು, ಅವರ ಧಾರ್ಮಿಕ ವ್ರತಗಳೊಂದಿಗೆ ಇನ್ನೊಂದು ವ್ರತವನ್ನ ಮಾಡಬೇಕಾಗಿತ್ತು ಅಂತ ಹೇಳಿ, ಆ ಇನ್ನೊಂದು ವ್ರತವನ್ನ ಸಂತ ಅಂತೋಣಿಯವರು ಮುರಿಯುವುದಕ್ಕೆ ಅನುಮತಿಯನ್ನ ಕೇಳ್ತಾರೆ. ಯಾವಾಗ ಅನುಮತಿಯನ್ನ ಕೇಳ್ತಾರೆ, ಆಗ ಅವರ ಮುಖ್ಯಸ್ಥರು ಮತ್ತು ಇಡೀ ಸಭೆಯ ಸದಸ್ಯರು ಯಾವುದೇ ವಿಧವಾದಂತಹ ತೊಂದರೆ ಇಲ್ಲದೆ ಅನುಮತಿಯನ್ನ ಕೊಟ್ರಂತೆ. ಯಾಕೆ ಕೊಟ್ರು ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ, ಆದರೆ ಅನುಮತಿಸಿದ್ರು ಅನ್ನುವಂಥದ್ದನ್ನ ಬೇರೆ ಕೊಲೆಬಾಗ್ ಬರೀತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಹೀಗೆ ಸಂತ ಅಂತೋಣಿಯವರು 9 ವರ್ಷಗಳ ಕಾಲ ಕೊಯಿಂಬ್ರಾದ ಸಾಂತಾ ಕ್ರೂಜ್ ಅನ್ನುವಂತಹ ಸನ್ಯಾಸ ಮಠದಲ್ಲಿದ್ದರು. ಅಲ್ಲಿ ನಡೆದಂತಹ ಈ ಎಲ್ಲಾ ವೈಭವಯುತವಾದಂತಹ ಜೀವನ, ಭೋಗಲಾಲಸೆಯ ಜೀವನವನ್ನ ನೋಡಿ ಅವರಿಗೆ ಅಸಹ್ಯ ಉಂಟಾಗಿ ಅವರು ದೇವರನ್ನ ನಾನು ನಿಶ್ಚಲವಾದಂತಹ ಶುದ್ಧವಾದಂತಹ ಹೃದಯದಿಂದ ಕಾಣಬೇಕು, ಆಧ್ಯಾತ್ಮಿಕವಾದ ಪ್ರಪಂಚದಲ್ಲಿ ನಾನು ವಿಹರಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಅವರು ಆ ಜೀವನವನ್ನ ತೊರೆಯುವುದಕ್ಕೆ ಅವರು ಮನಸ್ಸು ಮಾಡ್ತಾರೆ. ಆ ಸಾಂತಾ ಕ್ರೂಜ್ ಅನ್ನುವಂತ ಸಭೆಯನ್ನ ಅವರು ಅಲ್ಲಿಂದ ಬಿಡ್ತಾರೆ. ಬಿಟ್ಟ ನಂತರ ನಡೆಯುವಂತಹ ಘಟನೆಗಳನ್ನ ಕುರಿತು ನಾಳೆ ನಾವು ಚಿಂತಿಸೋಣ. ಹಾಗೂ ಈಗ ಕಣ್ಮುಚ್ಚಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಪವಾಡ ಪುರುಷ ಸಂತ ಅಂತೋಣಿಯವರೇ, ಮಾಯಾಲೋಕದಲ್ಲಿ ವಿಹರಿಸುತ್ತಾ ಜೀವಿಸುತ್ತಿರುವ ಜನರಿಗೆ ನೀವು ಬೆಳಕಾಗುವಂತೆ, ಕತ್ತಲಿನ ಪ್ರಪಂಚದಲ್ಲಿ ಮಿನುಗುವ ಜ್ಯೋತಿಯಂತೆ ನೀವು ಕಂಡು ಬಂದಿರಿ. ಅಂತೆಯೇ ಇಂದು ಈ ಪ್ರಪಂಚದಲ್ಲಿ ಧಾರ್ಮಿಕ ಮುಖಂಡರು ಇಂಥ ಭೋಗಲಾಲಸೆಯ ಜೀವನಕ್ಕೆ ಒಗ್ಗಿ ಹೋಗಿರುವಾಗ ನಾವೆಲ್ಲರೂ ಅಂತಹ ಜೀವನವನ್ನ ತೊರೆದು ಇಹಲೋಕಕ್ಕಾಗಿ ದುಡಿಯದೆ ಪರಲೋಕಕ್ಕಾಗಿ ದುಡಿಯುವಂತೆ, ಇತರ ಆತ್ಮಗಳನ್ನ ರಕ್ಷಿಸಲು ಬೋಧನೆಯ ಕಾರ್ಯವನ್ನ ಕೈಗೊಳ್ಳುವಂತೆ ಮತ್ತು ಜೀವನದ ಮಾದರಿಯನ್ನ ತೋರ್ಪಡಿಸುತ್ತಾ ಇತರರನ್ನ ಕ್ರೈಸ್ತರನ್ನಾಗಿ ಮಾರ್ಪಡಿಸುವಂತೆ ಬೇಕಾಗಿರುವ ಕೃಪೆಯನ್ನು ದಯಾಮಯ ದೇವರಿಂದ ನಮಗೆ ಪಡೆದುಕೊಡಿರಿ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇಲೆ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇಲೆ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇಲೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಕಾರ್ಮೆಲ್ ಗಾನ ವೃಂದದವರು ಈ ಗೀತೆಯನ್ನ ಹಾಡಿ ಸಂತ ಅಂತೋಣಿಯವರನ್ನ ಹೊಗಳಿ ವಿಡಿಯೋ ಮೂಲಕ ಕಳುಹಿಸಿದ್ದಾರೆ. ದೇವರು ಅವರನ್ನು, ಅವರ ಗಾನ ವೃಂದದವರನ್ನು, ಅವರ ಕುಟುಂಬದವರನ್ನು, ಧರ್ಮ ಕೇಂದ್ರವನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ. ಸಂತೋಷದಿಂದ ಪವಾಡ ಪುರುಷರೇ ನಾವು ನಿಮ್ಮಯ ನೆರವನ್ನು ಕೋರುವೆವು ಸ್ವಾಮಿ, ಕರುಣಿಸಿ ದೇವರ ವರವನ್ನು. ಹಾಡೆವು ನಿಮಗೆ ಸಂತೋಷದಿಂದ ಪವಾಡ ಪುರುಷರೇ ನಾವು ನಿಮ್ಮಯ ನೆರವನ್ನು ಕೋರುವೆವು ಸ್ವಾಮಿ, ಕರುಣಿಸಿ ದೇವರ ಬೆಟ್ಟದ ಅಂತೋಣಿಯವರೇ, ಪ್ರಾರ್ಥಿಸಿ ನಿರುತವು ನಮಗಾಗಿ, ಪ್ರಾರ್ಥಿಸಿ ನಿರುತವು ನಮಗಾಗಿ. ಕುಲದಲ್ಲಿ ದೊರಕಿತು ಸುಂದರ ಮೂರ್ತಿಯು, ಸುಂದರ ದಿವ್ಯ ಮೂರ್ತಿಯು. ಹಲಸೂರ ಕುಲದಲ್ಲಿ ದೊರಕಿತು ಸುಂದರ ಮೂರ್ತಿಯು,
ಪಸರಿಸಲು ರೂಪಿತವಾಯಿತು ಗುಡಿಯೊಂದು. ದೇವರ ಮಹಿಮೆಯ ಪಸರಿಸಲು ರೂಪಿತವಾಯಿತು ಗುಡಿಯೊಂದು. ಬೇಡುವ ಜನತೆಯ ಪ್ರಾರ್ಥನೆಯ ಅಂತೋಣಿಯವರು ನಡೆಸುವರು. ಆಳ್ವೆವು ನಿಮಗೆ ಸಂತೋಷದಿಂದ ಪವಾಡ ಪುರುಷರೇ ನಾವು. ನಿಮ್ಮಯ ನಿರವನು ಕೋರುವೆವು ಸ್ವಾಮಿ, ಕರುಣಿಸಿ ದೇವರ ವರವನ್ನು. ಕಷ್ಟದಲ್ಲಿ ಪ್ರಾರ್ಥಿಸಲು ಪ್ರೇಮದಿ ಕೇಳುವ ಸಂತರೇ. ಕಷ್ಟವ ಕೇಳುವ ಸಂತರೇ, ಕಷ್ಟದಲ್ಲಿ ಪ್ರಾರ್ಥಿಸಲು ಪ್ರೇಮದಿ ಕೇಳುವ ಸಂತರೇ. ಕಷ್ಟವ ಕೇಳುವ ಸಂತರೇ, ಭಕ್ತರ ವೇದನೆ ಆಲಿಸುತ್ತಾ ದುಃಖವ ನೀಗಿಸಿ ಕಾಪಾಡುತ್ತಾ. ಭಕ್ತರ ವೇದನೆ ಆಲಿಸುತ್ತಾ ದುಃಖವ ನೀಗಿಸಿ ಕಾಪಾಡುತ್ತಾ. ಹರಕೆಯ ನೀಡುವ ಭಕ್ತರಲ್ಲಿ ತೋರಿರಿ ಅದ್ಭುತ ನಿಜವಿಲ್ಲಿ. ಆಳ್ವೆವು ನಿಮಗೆ ಸಂತೋಷದಿಂದ ಪವಾಡ ಪುರುಷರೇ ನಾವು. ನಿಮ್ಮಯ ನೆರವನ್ನು ಕೋರುವೆವು ಸ್ವಾಮಿ, ಕರುಣಿಸಿ ದೇವರ ವರವನ್ನು. ಆಳ್ವೆವು ನಿಮಗೆ ಸಂತೋಷದಿಂದ ಪವಾಡ ಪುರುಷರೇ ನಾವು. ನಿಮ್ಮಯ ನೆರವನ್ನು ಕೋರುವೆವು ಸ್ವಾಮಿ, ಕರುಣಿಸಿ ದೇವರ ವರವನ್ನು. ಬೆಟ್ಟದ ಅರಸುರ ಅಂತೋಣಿಯವರೇ, ಅಂತೋಣಿಯವರೇ, ಪ್ರಾರ್ಥಿಸಿ ನಿರುತವು ನಮಗಾಗಿ. ಪ್ರಾರ್ಥಿಸಿ ನಿರುತವು ನಮಗಾಗಿ. ಪ್ರಾರ್ಥಿಸಿ ನಿರುತವು ನಮಗಾಗಿ. ಅಂತೋಣಿಯವರೇ ನಮೋ ನಮೋ. ಪ್ರೀತಿಯ ಪ್ರತಿರೂಪವೇ ಶಿರಬಾಗಿ ಮಣಿಯುವೆ ನಮೋ